ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದಿಲಿಗೌಡ. ಸೊ ಏನಪ್ಪಾ ವಿಷಯ ಅಂತ ಹೇಳಿದ್ರೆ, ನಾವಿವತ್ತು ಸರ್ಜಾಪುರ ಹೋಗ್ತಾ ಇದೀವಿ. ತನುಜಾ ಫೋಟೋಗ್ರಫಿ ಅಂತ ಒಂದು ಫೋಟೋ ಸ್ಟುಡಿಯೋ ಇದೆ. ಸೊ ಅಲ್ಲಿ ಮೆಟರ್ನಿಟಿ ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾನು ಮತ್ತೆ ನಮ್ಮ ವೈಫು ಮತ್ತೆ ನಮ್ಮ ಲಿಕ್ಕಿ ಮತ್ತೆ ನಮ್ಮ ಡೈಸಿ. ಸೊ ನಾವು 4 ಜನ ಹೋಗ್ತಾ ಇದೀವಿ. ಸರ್ಜಾಪುರ ನಿಯರ್ ಇದೀವಿ. ನೋಡಿ ನಮ್ಮ ಡೈಸಿ ಹೆಂಗ್ ಮಲ್ಕೊಂಡ್ಬಿಟ್ಟಿದ್ದಾಳೆ ದೊಡ್ಡ ಮೇಲೆ. ಅವಳು ತಿನ್ನೋದು, ಮಲಗೋದು, ಎಲ್ಲಾದ್ರೂ ಕಾರ್ ಎತ್ತಿದ್ರೆ ಬಂದು ಹತ್ತೋದು ಅಷ್ಟೇ. ಕಾರ್ ಎತ್ತಿದ್ಮೇಲೆ ಒಂದು 5 ನಿಮಿಷ ಕಿಟಕಿನಲ್ಲಿ ನೋಡ್ತಾಳೆ. ಅದಾದ್ಮೇಲೆ ಫುಲ್ ನಿದ್ದೆ, ಜಾಲಿ. ಏನ್ ಹೇಳ್ತೀರಾ? ನಾವು ಎಲ್ಲೂ ಬಿಡಕ್ಕಾಗಲ್ಲ, ಏನಿಲ್ಲ. ಮಗನೇ, ಕೇಸ್ ಯಾರಾದ್ರೂ ಫೋಟೋ ಶೂಟ್ ಮಾಡ್ಸೋ ತರ ಇದ್ರೆ ಇದು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಸೊ ಸರ್ಜಾಪುರ ಸರ್ಕಲ್ ಇಂದ ಇದು ಬಂದು ಮಾರತಳ್ಳಿ ರೋಡ್. ಇದು ಗೇಟ್ ತೋರಿಸಲ್ಲ. B005 ಟೀಗೆ ಇಳ್ಕೊಳ್ಳಿ ನೀವು. ಇವರು ಅವ್ರ ಅಪಾರ್ಟ್ಮೆಂಟಲ್ಲೇ ಸೊ ಮಾಡ್ಕೊಂಡಿರೋದು ಅನ್ಸುತ್ತೆ ಇದು. ಆಗ ಮನೆಗೆ ಹೋಯ್ತು. ಸೊ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ ನೋಡಿ ಈ ಥರ ಕಾಣುತ್ತೆ. ಇದೆಲ್ಲ ಪ್ಲಾಸ್ಟಿಕ್ ಫ್ಲವರ್ಸು, ಒರಿಜಿನಲ್ ಅಲ್ಲ ಇದನ್ನು. ಸೊ ಇಲ್ಲಿ ಯಾರಾದರೂ ಬಂದರೆ ಕುತ್ಕೊಳ್ಳೋದಕ್ಕೆ ಒಂದು ಸೋಫಾ. ಸೊ ಇದು ನೋಡ್ತಾ ಇರ್ಬೋದು, ಇದು ಒಂದು ರೂಮು. ಮೇಕಪ್ ಮಾಡ್ತಾಯಿದ್ದಾರೆ. ವಾವ್, ಏನು ಬ್ಯೂಟಿಫುಲ್ಲಾಗಿ ಕಾಣ್ತದೆ. ಇದು ಅವ್ರದ್ದು ಫ್ಲ್ಯಾಟು. ಅವ್ರ ಫ್ಲ್ಯಾಟಲ್ಲೇ ಇದನ್ನು ಮಾಡ್ಕೊಂಡಿದ್ದಾರೆ. ಮೂನ್ ಥರ ಥೀಮ್ ಇದು, ರೋಸಲ್ಲಿ ಮಾಡಿರೋದು. ಈ ಒಂಥರ ಕೇಜ್. ಇದು ಬಂದು ಇದು ಬ್ಯಾಂಬೂ ಚೇರ್. ಇದು ವಾಲ್ಪೇಪರ್, ಇದು ಸ್ಕ್ರೀನು. ಸೊ ಇಲ್ಲಿ ಫೋಟೋಸ್ ತೆಗಿತಾರೆ, ತುಂಬ ಚೆನ್ನಾಗಿ ಬರುತ್ತೆ ಇದು. ಆ್ಯಕ್ಚುಲಿ ಇದು ಫೋಟೋಸ್ಗೆಲ್ಲ ತುಂಬ ಲುಕ್ ಕೊಡುತ್ತೆ ಇದು ನೋಡಿ, ಇದು ಆರೆಂಜ್, ಅದು ಚೆನ್ನಾಗಿ ಕಾಣುತ್ತೆ. ನಮ್ಮ ಡೈಸಿ ಐ ಏನು ಮಾಡ್ತಾ ಇದ್ದೀರಾ? ಇನ್ನೂ ಮಾಡೋಣ ಯಾಕಬ್ಬ. ಸೊ ಟೀ ಕೊಟ್ಟಿದ್ದಾರೆ, ಕುಡಿತಾ ಇದ್ದೀವಿ. ಇವ್ರದ್ದು ಮೇಕಪ್ ಮುಗ್ದಿಲ್ಲ. ಓಕೆ, ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ನೋಡ್ಬೋದು, ಅವ್ರ ಪೇಜ್ಗೆ ಹೋಗಿ ಚೆಕ್ ಮಾಡಿ. ಸೊ ಅವ್ರ ವರ್ಕ್ ಯಾವ ಥರ ಇದೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಇವರೇ. ಆಪ್ಕಾ ನಾಮ್? मेरा नाम तनुजा है. तनुजा ಅಂತ. ಸೊ ಅವ್ರ ಹಸ್ಬೆಂಡು. ಆಪ್ಕಾ ನಾಮ್? ऋषि. ये मैंने पैशन से स्टार्ट किया. ओके. तो मैं जॉब भी कर रही थी और पैशन से मैंने स्टार्ट किया. तो जॉब और ये दोनों एक साथ करती थी. अभी ज़्यादा शूट्स हो गया इसलिए मैं अभी इसको कंटिन्यू कर रही हूँ. ಇನ್ ಕೇಸ್ ನೀವು ಬಂದರೆ ನಮ್ಮ ಕಡೆಯಿಂದ ಏನಾದರೂ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಆಪ್ಕಾ ಮೇರಾ ಸೈಡ್ ಸೆ ಆएगा तो आपका डिस्काउंट करेगा ना? ಓಕೆ, ನಮ್ಮ ಕಡೆಯಿಂದ ಬಂದರೆ ಲೈಕ್ ನಮ್ಮ ಫ್ರೆಂಡ್ಸು ಯಾರಾದರೂ ಬಂದರೆ ನಮ್ಮ ಕಡೆಯಿಂದ ಸೊ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಸ್ವಲ್ಪ. ಸೊ ಬನ್ನಿ. ಮೇಕಪ್ ಎಲ್ಲ ಆಗಿದೆ. ಸೊ ಯಾವ ಥರ ರೆಡಿ ಮಾಡಿದ್ದಾರೆ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಇವರೇ ರೆಡಿ ಮಾಡಿರೋದು. ಸೊ ಇವಾಗ ಕೂತಿದೆ. ಸೊ ನಾನು ರೆಡಿ ಆಗಬೇಕು. ಹೋಗೋಣ. ಮಂಚ
ಅಯ್ಯೋ ನಮ್ಮ ಡೈಲಿ ಹೋಗಿ ಅಲ್ಲೇ ಮಾಡ್ಕೊಂಡು ಜಿಜಿ ಇನ್ನೊಂದು ಥೀಮ್ ಚೇಂಜ್ ಮಾಡ್ತಾ ಇದ್ದಾರೆ ಸ್ಕ್ರೀನ್. ಸೊ ಇದು ಯಾವ ಥರ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ವಾವ್, ನಮ್ಮ ಡೈಸಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಲ್ಲ ಇಲ್ಲಿ. ಸರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ ಬ್ಯಾಕ್ ಗ್ರೌಂಡ್. ಓನ್ ಮೊನ್ನೆ ಫೋಟೋ ಶೂಟ್ ಮಾಡಿಸ್ತಾ ಇದೆಯಾ ನೀನು? ಸೊ ನಮ್ಮ ಡೈಸಿ ಎಷ್ಟು ಚೆನ್ನಾಗಿ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾಳೆ ನೋಡಿ. You don't bend too much, maybe straight on. Look at baby. ನೋಡ್ತಾ ಇರ್ಬೋದು ನೀವು ನಮ್ಮ ರಾಣಿಯವರು ಹೆಂಗೆ ರೆಡಿ ಆಗಿದ್ದಾರೆ ಅಂತ. ಹಾಲಿವುಡಲ್ಲೆಲ್ಲ ಮಾಡಿಸ್ತಾರಲ್ಲ ಆ ಥರ ಇದೆ ಒಂಥರ ಥೀಮ್ ನೋಡಿ. ಜಸ್ಟ್ ಆ ಬ್ಯಾಕ್ ಗ್ರೌಂಡು, ಆ ಗೌನು, ಇದು ಸೆಟಪ್ ಮಾಡಿರೋದಕ್ಕೆ ಏನು ಬ್ಯೂಟಿಫುಲ್ ಆಗಿ ಕಾಣ್ತದೆ ಗೊತ್ತಾ. ಸಕ್ಕದಾಗಿ ಮಾಡಿದ್ದಾರೆ ಥೀಮ್. ಓಕೆ, ಇವಾಗ ಈ ಸೆಟಪ್ಪಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ಈ ಒಂದು ಏಣಿ ಇದೆ ಇಲ್ಲಿ, ಎಷ್ಟು ಕ್ಯೂಟಾಗಿದೆ ಗೊತ್ತಾ ಇದು. ಸೊ ಅವರೆಲ್ಲ ನೀಟಾಗಿ ಸೈಡ್ ಮಾಡ್ತಾ ಇದ್ದಾರೆ ಸೊ ಫೋಟೋಸ್ಗೆ. ನೋಡಿ ಹೆಂಗಿದೆ ಲಿಕ್ಕಿ. ನೈಟ್ ವ್ಯೂ ನೋಡಿ ಹೆಂಗಿದೆ ಬಾಲ್ಕನಿಲಿ. ಸೊ ನೋಡಿ, ಮಾಮ್ ಟು ಬಿ ಡ್ಯಾಡ್ ಟು ಬಿ. ಏನು ಕ್ರಿಯೇಟಿವಿಟಿ ಗುರು ಈ ಅಮ್ಮದು. ಈ ಹಾಲು ಅವ್ರಿಗೆ ಹೇಳಿ ಮಾಡಿಸ್ತೋ ಥರ ಇದೆ. ಇದು ಏನು ಬ್ಯೂಟಿಫುಲ್ ಆಗಿದೆ. ಸೊ ಅವರೆಲ್ಲ ಸೆಟ್ ಮಾಡ್ತಾ ಇದ್ದಾರೆ ನೀಟಾಗಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಫೋಟೋ. ಡೈಸಿ ಓ ಗೌನ್ ಬೇರೆ ಇಟ್ಬಿಟ್ರಿ ಈಗ. ಸರಿ ಗೌನ್ಗೆ ಕ್ರೌನು ಯಾವ ಚಿನ್ನಿ ಕ್ರೌನು. Look at baby. Daisy. ಗಾಯ್ತಿದ್ರು Look at baby. ಡೈಸಿ ಹೆಂಗೆ ಕೂತಿದ್ದಾಳೆ, ಒಂದು ಫೋಟೋದಲ್ಲೂ ಬಿಡ್ತಾ ಇಲ್ಲ. ಎಲ್ಲ ಫೋಟೋದಲ್ಲೂ ನಾನು ಬರಬೇಕು ಅಂತ ಬಂದು ಕುತ್ಕೊತಾ ಇದ್ದಾಳೆ ಎಷ್ಟು ಕ್ಯೂಟಾಗಿ. ಬಿಟ್ಟಿರಲ್ಲ ನಮ್ಮನ್ನ. Look at the prop. ಚೆನ್ನಾಗಿ ಬರುತ್ತೆ ನೀಟಾಗಿ. ಸೊ ಅದನ್ನು ಅರೇಂಜ್ ಮಾಡ್ತಾಯಿದ್ದಾರೆ. ಈಗ ಏನು ನಮ್ಮ ಡೈಸಿ ಎಲ್ಲದರಲ್ಲೂ ಬರ್ತಾಳಲ್ಲ ಚಿನಿ. ಡೈಸಿ ಏನು ಯಾರ್ದು ಫೋಟೋ ಶೂಟ್ ಮಾಡಿಸ್ತಾ ಇರೋದು? ಯಾರ್ದು? ಓನ್ಮಾ ಹೋಗೋಣ ಇರೋ ಆಯಿತು ಲಾಸ್ಟ್. ಏಯ್ ಅಲ್ಲಿ ಹೋಗ್ಬಾರ್ದು. ಸೊ ಇದೆಲ್ಲ ಸೆಟಪ್ ಆಯ್ತು. ಈಗ ಫೋಟೋ ಶೂಟ್ ಮಾಡ್ತಾರೆ. ಸೊ ಇದು ಮುಗಿಸ್ಕೊಂಡು ಹೊರಡೋದೆ. ಏನು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಗೊತ್ತಾ ಇದು ಥೀಮು. ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ ಇದು ಫೋಟೋ. ಸೊ ತುಂಬ ನೀಟಾಗಿ ಕ್ಲೀನಾಗಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಪಿಕ್ಚರ್ಸ್ನ ಪರ್ಫೆಕ್ಟಾಗಿ ತಗೊಡ್ತಾರೆ. ನಮಗೆ ಸ್ಯಾಟಿಸ್ಫೈ ಆಗೋ ಥರ ತೋರಿಸಿ ಫೋಟೋಸ್ ತಗೊಡ್ತಾರೆ. ತುಂಬ ಇಷ್ಟ ಆಯಿತು ನಮಗಂತೂ. ಅವರೊಬ್ಬರೇ
ಮೈಂಟೈನ್ ಮಾಡೋದು. ತುಂಬ ಅಂದರೆ ತುಂಬ ನೀಟಾಗಿ ಪ್ರೊಫೆಷ್ನಲಾಗಿ ತೆಗಿತಾರೆ ಫೋಟೋಸ್. ಫೋಟೋಸ್ ಅಂತೂ ಬೆಂಕಿ ಬರುತ್ತೆ ಇಲ್ಲಿ. ಅದರಲ್ಲಿ ಎಲ್ಲ ಫೋಟೋಸಲ್ಲೂ ನಮ್ಮ ಡೈಸಿ ಬರಬೇಕು. ಅವಳು ನಾವು ಕುತ್ಕೊಂಡಿದ್ರೆ ಸಾಕು ನಮ್ಮ ಹತ್ರ ಬಂದು ಫೋಟೋಸ್ ತಗೊಳ್ತಾವೆ. ಏನು ಮಾಡ್ತೀರಾ ಗಾಯ್ಸ್? ನಾನಂತೂ ನೋಡ್ಬಿಟ್ಟು ಶಾಕ್ ಆಗಿಬಿಟ್ಟೆ. ಒಂದು ನಿಮಿಷ ನಿಮಗೂ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ಥೀಮದು ಸೆಟ್ ಮಾಡ್ತಾಯಿದ್ದಾರೆ. ಸೊ ಇದು ಒಂಥರ ಈ ಏನಿದು ಮರ್ಮೇಡ್ ಅಲ್ಲ, ಮರ್ಮೇಡ್ ಆ ಥರ ಒಂದು ಥೀಮ್ ಡ್ರೆಸ್ ಇದು. ಕೆಲವರು ತುಂಬ ಫ್ಯಾಷನೇಟ್ ಆಗಿರೋರು, ತುಂಬ ಫ್ಯಾಷನಬಲ್ ಆಗಿ ಫೋಟೋಶೂಟ್ ಮಾಡೋರಿಗೆ ಇದು ತುಂಬ ಇಷ್ಟ ಆಗುತ್ತೆ. ಸೊ ಇದು ನಾವು ಟ್ರೈ ಮಾಡ್ತಾಯಿದ್ದೀವಿ. ಸೊ ಅವರೇ ಹೇಳಿದ್ರು ಇದು ಟ್ರೈ ಮಾಡಿ ನೀವು ಅಂತ ಹೇಳಿದ್ರು, ಅವರೇ ಇದು ಮಾಡಿದ್ರು. ಸೊ ಇವಾಗೆಲ್ಲ ಸೆಟ್ ಮಾಡ್ತಾಯಿದ್ದಾರೆ. ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ನೋಡಿ ತೋರಿಸ್ತೀನಿ ಅದರಲ್ಲಿ. ನೋಡಿ ಏನು ಬ್ಯೂಟಿಫುಲ್ ಆಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಲುಕ್ ಡೌನ್. ತನುಜ ಫೋಟೋಗ್ರಫಿ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ. ಇದು ಸರ್ಜಾಪುರದಲ್ಲಿ ಲೊಕೇಟ್ ಆಗಿರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು ನಮಗೆ. ಒಂದ್ಸತಿ ವಿಸಿಟ್ ಮಾಡಿ. ಬೇಬಿ ಫೋಟೋ ಶೂಟ್ ಆಗಿರ್ಬೋದು, ಮೆಟರ್ನಿಟಿ ಶೂಟ್ ಆಗಿರ್ಬೋದು, ಎಲ್ಲ ಥರದ ಫೋಟೋಗ್ರಫಿ ಇವ್ರು ಮಾಡ್ತಾರೆ ಇಂಡೋರು. ಸೊ ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಸಿ ಯು.